ಇವರೇ ನೆಟ್ಟಿಗೆ ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿ. ಅದೇ ಬಸವೇಶ್ವರನ್ ಕೇಳ್ತೀನಿ, ನಿಮ್ಮ ಅಮ್ಮಂಗೆ ಯಾರಾದರೂ ಬೇವರ್ಸಿ ಮುಂಡೆ, ಸಾರಿ ಟು ಯೂಸ್ ದಿಸ್ ವರ್ಡ್, ಅದೇ ಶಬ್ದಗಳನ್ನು ಹೆಣ್ಮಗಳಿಗೆ ಬಳಸಿದ್ರು ಒಬ್ಬ ಸರ್ಕಾರಿ ಅಧಿಕಾರಿ. ಕೇಳ್ಕೊಂಡು ಸುಮ್ಮನೆ ಇರ್ತೀಯನಯ್ಯ ಬಸವೇಶ? ನಿನ್ನ ತಾಯಿಗೆ, ನಿನ್ನ ಅಕ್ಕ ತಂಗಿರಿಗೆ, ನೀನು ಕಟ್ಕೊಂಡು ಹೆಂಡತಿಗೆ ಆ ಶಬ್ದವನ್ನು ಬಳಸಿದ್ರೆ ಏನು ನಿಮ್ಮ ಮನೇಲಿ ಜಿತಕ್ಕಿದಾರ ಅಧಿಕಾರಿ? ನಿನ್ನ ಮನೇಲಿ ಜಿತಕ್ಕಿದಾರ ಅವರು? ಹೊಸನಗರ ತಾಲೂಕಿನ ಮಾಸ್ತಿಕಟ್ಟೆ ಅನ್ನುವ ಊರಿನವರಂತೆ ಜ್ಯೋತಿ. ಮಲೆನಾಡು ಜನ ಸ್ವಲ್ಪ ಸಾಫ್ಟ್. ಬೇರೆ ಅಲ್ಲಿ ಅವ್ರು ಉತ್ತರ ಕರ್ನಾಟಕದವ್ರು ಯಾರ್ದಾರ ಹತ್ರ ಮಾತಾಡಿದ್ರೆ ಸಿಗದ್ ತೋರಣ ಕಟ್ತಿದ್ರು ನಿಂದ. ಎಲ್ಲಿದೆಯಾ, ನೀನೇ ಬರ್ತೀಯಾ, ನಾನೇ ಬರಲ್ಲ ಅಂತ ಕೇಳಿರೋರು ಬೇರೆ ಯಾರು ಆಗಿದ್ರೆ ಬೇವರಸಿ ಮುಂಡೆ ಅನ್ನಿಸ್ಕೊಂಡು ಸುಮ್ಮನೆ ಇರ್ತಾರ ಯಾರು? ಮುಖ್ಯಮಂತ್ರಿಗಳೇ, ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಇಲ್ಲೇನು ಆಡಳಿತ ಇದೆಯೋ, ವ್ಯವಸ್ಥೆ ಇದೆಯೋ, ಅಥವಾ ಯಾವನ್ ಹೆಂಗ್ ಬೇಕಾದ್ರೂ ಏನ್ ಬೇಕಾದ್ರೂ ಅಧಿಕಾರಿಗಳಿಗೆ ಅನ್ಕೊಂಡು ಮಾಫಿಯಾಗಳನ್ನ ನಡೆಸ್ಕೊಂಡು? ಇದರ ಅರ್ಥ ಏನ್ರಿ? ರಾತ್ರಿ 12 ಗಂಟೆಗೆ ಅಕ್ರಮ ಮರಳು ಗಣಿಗಾರಿಕೆಯನ್ನು ತಡೆಯೋದಕ್ಕೆ ಹೋದಂತ ಒಬ್ಬ ಅಧಿಕಾರಿಗೆ MLA ಮಗ ಧಮಕಿ ಹಾಕ್ತಾನಂದ್ರೆ ಅದರ ಅರ್ಥ ಏನು? MLA ನಡೆಸ್ತಾ ಇರೋ ಅಕ್ರಮ ಮರಳು ಗಣಿಗಾರಿಕೆ ಅದು. ಅಲ್ಲಿ ಸ್ಮಗ್ಲಿಂಗ್ ನಡೆಸ್ತಾ ಇರೋದು MLA. ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವ್ರಿಗೆ ಇದು ನಿಮ್ಗೆ ಒಪ್ಪಿಗೆನಾ? ನಿಮಗೆ ಒಪ್ಪಿಗೆನಾ ಇದು? ಕಷ್ಟ ಬಿದ್ಕೊಂಡು ಪರೀಕ್ಷೆ ಬರೆದು ಓದಿ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಪರೀಕ್ಷೆ ಬರೆದು ಗವರ್ಮೆಂಟ್ ಆಫೀಸರ್ಸ್ ಆಗಿರ್ತಾರೆ. PUC ಓದಿರೋ ಸಂಗಮೇಶನ ಮಗ ಬೇವರ್ಸಿ ಮುಂಡೆ ಅನ್ಬೋದಾ? ಅವ್ರಿಗೆ ಅಮ್ಮನ ಅನ್ಬೋದಾ? PUC ಅವನು ಪಾಸ್ ಫೇಲ್ ಆಗುತ್ತಿಲ್ಲ. MLA ಮಗ ಅನ್ನುವ ಕಾರಣಕ್ಕಾಗಿ ಜಿಯೋಲಜಿಸ್ಟ್ಗೆ ಆ ಶಬ್ದಗಳನ್ನು ಬಳಸಿ ಬೈಬೋದಾ? ನಾ ಹೇಳದ್ನಲ್ಲ, ಬೇರೆ ಯಾರು ಆಗಿದ್ರೆ ಸಿಗದ ತೋರಣ ಕಟ್ತೀನಿ ನಿನ್ನ ಅಂದಿರೋರು. ಏನ್ರಿ ಆಗ್ತಿದೆ ಈ ರಾಜ್ಯದಲ್ಲಿ? ಸಂಗಮೇಶ್ ಅವರೇ, ಏನು ಬಸವಿ ಬಿಟ್ಟಿದ್ದೀರಾ ಮಗನ್ನ? ಬಸವಿ ಬಿಡೋದಂದ್ರೆ ಗೊತ್ತಲ್ಲ, ಬಿಟ್ಟು ಬಿಟ್ಟಿದ್ದೀರಾ ಮಗನ್ನ? ಕಂಡಲ್ಲಿ ಮೇಯ್ಕೊಂಡು ಎಲ್ಲಿ ಬೇಕಲ್ಲ ಹಾರಾಡ್ಕೊಂಡು ಇರುವಂತ ಒಬ್ಬ MLA, ಜನಪ್ರತಿನಿಧಿ, ಜನ ಓಟ್ ಹಾಕಿದ್ರೆ ಅಧಿಕಾರ, ಇಲ್ಲದೆ ಇದ್ರೆ ನಮ್ಮ ಮನೇಲಿ. ಬಸವೇಶ, ಭದ್ರಾವತಿ ನಿಮ್ಮ ಅಪ್ಪನ ಜಾಗೀರಲ್ಲ. ಬಸವೇಶ, ಭದ್ರಾವತಿ ನಿಮ್ಮಪ್ಪನ ಜಾಗೀರಲ್ಲ. 5 ವರ್ಷಕ್ಕೆ MLA ಆಗಿರುವಂತ ಜನ ಓಟ್ ಹಾಕಿ ಆರಿಸಿರೋದು ನಿಮ್ಮ ಅಪ್ಪನ್ನ. MLA ಮಗ ಅನ್ನುವ ಕಾರಣಕ್ಕಾಗಿ ಫೋನ್ನಲ್ಲಿ ಅಲ್ರಿ, ಒಂದು ಹೆಣ್ಣು ಮಗಳ ಜೊತೆಗೆ ನಾನು ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆನಾರು ಬೇಡವಾ ಇವನಿಗೆ? ಪ್ರಜ್ಞೆನಾರು ಬೇಡವಾ? ಏನಾಗಿದೆ ಭದ್ರಾವತಿಲಿ ವ್ಯವಸ್ಥೆ ಅಂತ ನನಗೆ ಪ್ರಶ್ನೆ. ಇವತ್ತು ಹೇಳೋದಕ್ಕೆ ತುಂಬಾ ಸುದ್ದಿಗಳಿದಾವ್ರಿ. ಎಲ್ಲ ಇರ್ಲಿ, ಒಂದ್ ಕಡೆ ಇದ್ದೇ ಇರ್ತಾವ. ಬಿಜೆಪಿಯ ಬಣ ಬಡಿದಾಟ ಅಂತೆ, ಮಾದೇವಪ್ಪನವ್ರು ಇನ್ನೇನೋ ಅಂದ್ರಂತೆ, ಅರವಿಂದ್ ಕೇಜ್ರಿವಾಲ್ ಪಂಜಾಬ್ನ ಮುಖ್ಯಮಂತ್ರಿ, ಇರ್ತಾವ, ಅವೆಲ್ಲ ಇರ್ಲಿ. ಐ ವಾಂಟ್ ಟು ಅಡ್ರೆಸ್ ದಿಸ್. ಸಿದ್ದರಾಮಯ್ಯನವರೇ, ನಿಮ್ಗೆ ಒಪ್ಪಿಗೆನಾ ಇದು? DK ಶಿವಕುಮಾರ್ ಅವರೇ, ನಿಮ್ಗೆ ಒಪ್ಪಿಗೆನಾ ಇದು? ಹಿಂಗ್ ನಡಿಬೋದಾ? ಗಾಬರಿಯಾಗಿ ಈ ಜ್ಯೋತಿ ಜಿಯೋಲಜಿಸ್ಟು ಏನ್ ಮಾಡಬೇಕು ಅಂತ ಗೊತ್ತಾಗದೆ DYSP ಫೋನ್ ಮಾಡ್ತಾರೆ. ಮಧ್ಯರಾತ್ರಿ DYSP ಫೋನ್ ರಿಸೀವ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರೆ ಅಷ್ಟೊತ್ತಿಗಾಗಲೇ ಇವನ ಕಡೆಯವರು ಕೂತ್ಕೊಂಡಿದ್ರಂತೆ ಪೊಲೀಸ್ ಸ್ಟೇಷನ್ ನಲ್ಲಿ. ಜಾತಿ ನಿಂದನೆ ಮಾಡಿದ್ರು ಅಂತ. ನಮ್ಮ ಅಟ್ರಾಸಿಟಿ ಕೇಸ್ ಕೊಡಕ್ ಹೋಗಿದ್ದಾರೆ ಇವರು, ಜಾತಿ ನಿಂದನೆ ಕೇಸ್ ಕೊಡಕ್ ಹೋಗಿದ್ದಾರೆ ಇವರು. ಆ ಜಿಯಾಲಜಿಸ್ಟು ಅಂದ್ರೆ ಇವರೇ ಮುಂದೆ ಬಂದು ಫಸ್ಟ್ ಕಂಪ್ಲೇಂಟ್ ಕೊಟ್ಬಿಟ್ರೆ, ಅದಕ್ಕಿಂತ ಮೊದಲು ಜಾತಿ ನಿಂದನೆ ಕೇಸ್ ಕೊಡಕ್ ಹೋಗಿದ್ದಾರೆ. PSI ಮಾತಾಡ್ತಾರೆ, ಇಲ್ಲಿ ಬಂದಿದ್ದಾರೆ ನಿಮ್ಮ ಮೇಲೆ ಜಾತಿ ನಿಂದನೆ ಕೇಸ್ ಕೊಡೋದಕ್ಕೆ. ಅರೆ, ಜಾತಿ ನಿಂದನೆ ಯಾರು ಹೆಂಗ್ ಬೇಕಾದ್ರೂ ಬಳಸಿಕೊಳ್ಳುವ ಅಸ್ತ್ರವ ಅದು. ಹಂಗಾಗಿದೆ, ಯಾರೇನ್ ಮಾಡಕ್ಕಾಗಲ್ಲ. ಜ್ಯೋತಿ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ ಜಿಯಾಲಜಿಸ್ಟ್.
ಇವತ್ತು ಹೋಗಿ ಮಾತಾಡಿಸಿದ್ವಿ ನಾವು, ಗಾಬರಿ ಆಗಿದ್ದಾರೆ ಜ್ಯೋತಿ ಅವ್ರು, ಮಾತಾಡ್ತಾ ಇರಲಿಲ್ಲ. ಈಗ ಫೋನ್ ಸ್ವಿಚ್ ಆಫ್ ಇದೆ ಅವ್ರದ್ದು, ಇಲ್ಲ ಪ್ರೊಟೆಕ್ಷನ್ ಇಲ್ಲ. ಜಿಲ್ಲಾಧಿಕಾರಿಗಳ ಹತ್ರ ಹೋಗಿದ್ರಂತೆ, ಟಾಸ್ಕ್ ಫೋರ್ಸ್ ಇದೆ, ಇನ್ಮೇಲೆ ಹುಷಾರಾಗಿ ಮಾಡಬೇಕು. ಜಿಲ್ಲಾಧಿಕಾರಿಗಳಿಗೆ ಪೂರ್ತಿ ಐಡಿಯಾ ಸಿಕ್ಕಿಲ್ಲ. ಶಿವಮೊಗ್ಗದ ಎಸ್ ಪಿ ಏನು ಮಾಡ್ತಿದ್ದಾರೆ ಅಂತ ನನಗೆ ಪ್ರಶ್ನೆ. ಎಸ್ ಪಿ ಏನು ಮಾಡ್ತಿದ್ದಾರೆ ನೋಡೋಣ, ನಾಳೆ ಟೆಸ್ಟ್. ಭದ್ರಾವತಿಯಲ್ಲಿ ಮಹಿಳಾ ಸಂಘಟನೆಗಳು ಇದಾವ ಅಥವಾ ಇಲ್ವಾ? ಯಾಕಂದ್ರೆ ಹೆಣ್ಣು ಮಕ್ಕಳ ನೌಕರಿ ಮಾಡೋದೊಂದು ವಾತಾವರಣನೂ ಇಲ್ವಾ? ಎದೆ ಸಿಡಿದ್ರಿ, 2 ಅಕ್ಷರ ಇಲ್ಲ ಇವನಿಗೆ, ಬಸವೇಶ್ವನಿಗೆ. MLA ಮಗ ಆಗಿದ್ದೇ ಸಾಧನೆ. ನಿಂದೇನಿತ್ತಯ್ಯ ಅದರಲ್ಲಿ? ನಿಂದೇನದರಲ್ಲಿ ಸಾಧನೆ? MLA ಮಗ ಆಗಿದ್ರಲ್ಲಿ ನಿನ್ನ ಸಾಧನೆ ಏನು? ಆ ಹೆಣ್ಮಗಳು ಪರೀಕ್ಷೆ ಓದಿ, ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದು ನೌಕರಿ ತಗೊಂಡಿರಕ್ಕೆ ಆಗತ್ತ ನಿನ್ನ ಕೈಲಿ? ಎದೆ ಸಿಡಿರಿ, 2 ಅಕ್ಷರ ಇಲ್ಲ, PUC. ನಾನು ಹಂಗೆ ಅವಮಾನ ಅಂತ ಮಾಡ್ತಿಲ್ಲ, ನಾನು PUCಗೆ ಅವಮಾನ ಅಲ್ಲ, ಅವನಿಗೆ ಹೇಳ್ತಾ ಇರೋದು. ನಿಮ್ಮ ಅಪ್ಪನ ಜಾಗೀರು ಅನ್ಕೊಂಡಿದ್ಯಾ ಭದ್ರಾವತಿನ? ಇಟ್ ಶುಡ್ ನಾಟ್ ಕಂಟಿನ್ಯೂ, ಇಟ್ ಶುಡ್ ನಾಟ್. ನೋಡೋಣ ಇದಕ್ಕೆ ನಾಳೆ. ನಾನು ಮುಖ್ಯಮಂತ್ರಿಗಳನ್ನೂ ಕೇಳ್ತೀನಿ, ಸರ್ಕಾರ ಉತ್ತರ ಕೊಡಿ. GPA ಬಿಟ್ಟುಕೊಟ್ಟು, GPA ಬರ್ಕೊಟ್ಟಿದ್ದೀರಾ ಕ್ಷೇತ್ರನ ಭದ್ರಾವತಿನ? ನನಗೆ ಕೆಲಸ ಇದೆ, ನಾನು ಬ್ಯುಸಿ ಇರ್ತೀನಿ, ನೀನು ನೋಡ್ಕೊತಾ ಇರುವಂಥ ಬಸವೇಶ್ವರನ ಬರೆದು ಕೊಟ್ಟಿದ್ದೀರಾ ಸಂಗಮೇಶ್ ಅವರೇ?